ಪುತ್ತೂರಿನ ಪ್ರತಿಷ್ಠಿತ ಮಳಿಗೆ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ನವರ ನೂತನ 5ನೇ ಶಾಖೆ ಎಂ ಸಂಜೀವ ಶೆಟ್ಟಿ ಸಾರೀಸ್ ಅಂಡ್ ರೆಡಿಮೇಡ್ಸ್ ಪುತ್ತೂರಿನ ದರ್ಬೆಯಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದೆ. ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ವಾಮನ್ ಪೈ ನೂತನ ಮಳಿಗೆಯನ್ನ ಉದ್ಘಾಟಿಸಿದ್ದಾರೆ. ಸಂಜೀವ ಶೆಟ್ಟಿ ಕುಟುಂಬದ ಹಿರಿಯರಾದ ಸತೀಶ್ ಕುಮಾರ್ ರವರು ನೂತನ ಮಳಿಗೆಯಲ್ಲಿ ದೀಪ ಪ್ರಜ್ವಲಿಸಿದ್ದಾರೆ. ಇದೇ ವೇಳೆ ಮಳಿಗೆಯನ್ನ ಉದ್ಘಾಟಿಸಿದ ವಾಮನ್ ಪೈ ಮಾಜಿ ಶಾಸಕ ಸಂಜೀವ ಮಠಂದೂರು, ಕೆವಿ ಶೆಣೈ, ಪೆಟ್ರೋಲ್ ಪಂಪ್ ಮಾಲಕರಾದ ವಿಶ್ವಾಸ್ ಶೆಣೈ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಮಾತನಾಡಿ ನೂತನ ಮಳಿಗೆಗೆ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಪ್ಯುಲರ್ ಸ್ವೀಟ್ಸ್ ಮಾಲಕ ನರಸಿಂಹ ಕಾಮತ್, ಕೆವಿ ಶೆಣೈ, ಪೆಟ್ರೋಲ್ ಬಂಕ್ ಮಾಲಕ ವಿಶ್ವಾಸ್ ಶೆಣೈ, ಜಿಎಲ್ ಆಚಾರ್ಯ ಜ್ಯುವೆಲ್ಲರ್ಸ್ನ ಮಾಲಕ ಬಲರಾಮ ಆಚಾರ್ಯ ಮತ್ತು ರಾಜಿ ಬಲರಾಮ ಆಚಾರ್ಯ, ಸಂಜೀವ ಶೆಟ್ಟಿಯವರ ಹಿರಿಯ ಪುತ್ರ ಮುರಳೀಧರ ಶೆಟ್ಟಿ, ಕವನ್ ನಾಯ್ಕ್, ಪತ್ನಿ ಶ್ವೇತಾ ಕವನ್ ನಾಯ್ಕ್, ತಾಯಿ ಸುಮತಿ, ದಿವಂಗತ ಸಂಜೀವ ಶೆಟ್ಟಿಯವರ ಸೊಸೆಯಂದಿರು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಜನತೆಗೆ ಅಕ್ಷಯ ತೃತೀಯದ ಶುಭಾಶಯವನ್ನು ಸಲ್ಲಿಸ್ತಾ ಪುತ್ತೂರಿನಲ್ಲಿ ನೂತನವಾಗಿ ಸಂಜೀವ ಶೆಟ್ಟರ 4ನೇ ಜವಳಿ ಮಳಿಗೆ ಆರಂಭಗೊಂಡು ಇವತ್ತು ಈ ಅಕ್ಷಯ ತೃತೀಯದಂದು ದೊಡ್ಡ ಕೊಡುಗೆಯನ್ನು ಸಾರ್ವಜನಿಕರಿಗೆ ಮತ್ತು ಪುತ್ತೂರಿಗೆ ಕೊಟ್ಟಂತ ಸಂಜೀವ ಶೆಟ್ಟಿ ಬಳಗದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತಷ್ಟು ಈ ಮಳಿಗೆ ಪುತ್ತೂರಿನಲ್ಲಿ ಈ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವ ಜೊತೆಯಲ್ಲಿ ಜನಸಾಮಾನ್ಯರಿಗೆ ಇವತ್ತು ಆಧುನಿಕ ವ್ಯವಸ್ಥೆಯ ವಸ್ತ್ರಗಳನ್ನು ದೊರಕಿಸುವಂತ ಕೆಲಸವನ್ನು ಇವತ್ತು ಈ ಸಂಜೀವ ಶೆಟ್ಟಿ ಬಳಗದವರು ಇವತ್ತು ಪುತ್ತೂರಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಪುತ್ತೂರಿನ ಜನತೆ
ಈ ಮಳಿಗೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವಲ್ಲಿ ಪ್ರೋತ್ಸಾಹವನ್ನು ನೀಡಲಿ. ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜವಳಿ ಮಳಿಗೆಯನ್ನು ಆರಂಭ ಮಾಡಲಿಕ್ಕೆ ಮಹಾಲಿಂಗೇಶ್ವರ ದೇವರು ಆ ಸಂಜು ಶೆಟ್ಟಿ ಕುಟುಂಬದವರಿಗೆ ಕೊಡ್ಲಿ ಅಂತೇಳಿ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಪುತ್ತೂರಲ್ಲಿ ಇತ್ತೀಚೆಗೆ ಅಂದರೆ ಈಗ ತಾನೇ ಓಪನ್ ಆಗಿರುವಂತ ಸಂಜು ಶೆಟ್ಟಿ ಅವರ ಪುತ್ತೂರಿನ 4ನೇ ಮಳಿಗೆ ಸರ್ವ ಸುಸಜ್ಜಿತ, ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ಒಂದು ಐಟಮ್ಸ್ ಇಲ್ಲಿ ಬೇಕು ಯಾರ್ಯಾರಿಗೆ ಪ್ರಾಯದ ಪ್ರಕಾರ ಸೆಟ್ ಮಾಡಿಟ್ಟಿದ್ದಾರೆ. ಇವರ ಈ ಸಂಸ್ಥೆಯಲ್ಲಿ ವ್ಯಾಪಾರ ಮಾಡುವುದಂದ್ರೆ ಅಷ್ಟು ಖುಷಿ ಆಗ್ತದೆ. ನಿರಾಸಯವಾಗಿ ಅಂಗಡಿ ಒಳಗೆ ಬಂದ್ರೆ ನಮಗೆ ಒಂದು ಗಂಟೆಯಲ್ಲಿ ಬೇಕಾದ ಚಾಯ್ಸ್ ಅನ್ನು ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ಯಾರ. ಅಂತ ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಇಲ್ಲ. ಆ ನಮ್ಮನೆ ಒಂದು ವ್ಯವಸ್ಥೆ, ಸ್ಟಾಫ್ಗಳು ಬೇಕಾದಷ್ಟು ಇದ್ದಾರೆ. ಇವರು ಆ ಸ್ಟಾಫ್ಗಳ ಒಂದು ನಗುಮುಖದ ಸ್ವಾಗತ, ಅವರ ಸರ್ವಿಸ್ ನಮಗೆ ಈ ಸಂಸ್ಥೆಗೆ ಜೀವಾಳ. ಅಣ್ಣ ತಮ್ಮಂದಿರೆಲ್ಲ ಸೇರಿ ಮಾಡಿದಂಥ ವ್ಯವಹಾರವು ಬಹಳ ಉತ್ತಮ ಆಗಲಿ ಅಂತ ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ವೈಯಕ್ತಿಕ ನೆಲೆ ವಾಮನ್ ಪೈ ಮತ್ತು ನಾನು ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ನೆಲೆಯಲ್ಲಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಇವತ್ತು ಸಂಜು ಶೆಟ್ಟಿಯ 4ನೇ ಶೋರೂಮ್ ದರ್ಬೆಯಲ್ಲಿ ಓಪನ್ ಆಗಿರ್ತದೆ. ನನಗೆ ಬಹಳ ಹೆಮ್ಮೆ ಆಗಿದೆ ದರ್ಬೆಯಲ್ಲಿ ಓಪನ್ ಆಗಿರುವುದು. ಹಾಗೆ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಎಲ್ಲ ಗ್ರಾಹಕರು ಬಂದು ಸಹಕರಿಸಬೇಕು. ಸಂಜು ಶೆಟ್ಟಿಯಲ್ಲಿ ಈ ಒಂದು ಶೋರೂಮ್ ಅನ್ನು ಭೇಟಿ ಮಾಡಿ ಅವರ ಡ್ರೆಸ್ ಕಲೆಕ್ಷನ್ಸ್ಗಳನ್ನು ನೋಡಿಕೊಂಡು ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ. ಇದು ನಮ್ಮ 5ನೇ ಸಂಜು ಶೆಟ್ಟಿ ಅವರ 5ನೇ ಅಂಗಡಿಯಾಗಿದೆ. ಸೊ 3 ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಪುತ್ತೂರು ಮೇನ್ ರೋಡಲ್ಲಿ ಒಂದು ಹಳೆ ಇದು ಸ್ಟಾರ್ಟ್ ಮಾಡಿದ್ದು, ಮತ್ತೆ 2 ರೀಸೆಂಟಾಗಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಮಂಗಳೂರಲ್ಲಿ ಒಂದಿದೆ. ಈಗ ಇಲ್ಲಿ ದರ್ಬೆ ನಾವು ದರ್ಬೆ ಸರ್ಕಲಲ್ಲೇ ನಾವು ಈ ನೂತನ ಶಾಖೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ಸಂಪೂರ್ಣ ಹವಾನಿಯಂತ್ರಿತವಾಗಿದೆ ಮತ್ತು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಮಕ್ಕಳ ಸೆಕ್ಷನ್ ಹೇಳಿದರೆ ಬ್ಯಾಗ್ ಮತ್ತು ಮಕ್ಕಳ ರೆಡಿಮೇಡ್ ಇದೆಲ್ಲ ಸಿಗ್ತಾ ಇದೆ. ಫಸ್ಟ್ ಫ್ಲೋರಿಗೆ ಹೋದಾಗೆ ಜೆಂಟ್ಸ್ ಸೆಕ್ಷನ್ ಇದೆ. ಅಲ್ಲಿ ಧೋತಿ, ಮುಂಡು ಮತ್ತು ಟವಲ್ಗಳು ಮತ್ತು ಹಾಗೆ ಜೆಂಟ್ಸ್ ಶರ್ಟ್ಸ್, ಪ್ಯಾಂಟ್, ಟಿ ಶರ್ಟ್ಸ್ ಅದೆಲ್ಲ ಇದೆ. ಸೆಕೆಂಡ್ ಫ್ಲೋರ್ನಲ್ಲಿ ಸಾರಿಗಳು, ಡೈಲಿ ವೇರ್ ಸಾರಿಗಳು ಇದೆ. ಡೈಲಿ ವೇರ್ ಸಾರಿ ಮತ್ತು ನಿಮ್ಮ ಫ್ಯಾನ್ಸಿ ಮತ್ತು ಕಾಟನ್ ಸಿಲ್ಕ್ ಎಲ್ಲ ಸಾರಿಗಳಿದೆ. ಮತ್ತು ಥರ್ಡ್ ಫ್ಲೋರ್ನಲ್ಲಿ ಡೈಲಿ ವೇರ್, ಲೇಡೀಸ್ ಡೈಲಿ ವೇರ್ ಇದೆ. ಅಲ್ಲಿ ನಿಮ್ಮ ಕುರ್ತೀಸ್ ಮತ್ತು ಸಲ್ವಾರ್ ಅಂಥದ್ದೆಲ್ಲ ಮೇಲೆ ಥರ್ಡ್ ಫ್ಲೋರಲ್ಲಿದೆ. ಸೊ ಇದು ಕಡಿಮೆ ನಮ್ಮ ಈ ಅಂಗಡಿಯಲ್ಲಿ ಡೈಲಿ ವೇರ್, ಸ್ಪೆಷಲಿ ಫಾರ್ ಡೈಲಿ ವೇರ್, ಇಲ್ಲಿ ಕಡಿಮೆ ದರದಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೇವೆ. ಸೊ ಗ್ರಾಹಕರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 200 ರೂಪೀಸಿಂದ ಸ್ಟಾರ್ಟ್ ಆಗಿ 2000 ತನಕ ದರದಲ್ಲಿ ಸಿಗ್ತದೆ. ಈಗ ಸದ್ಯಕ್ಕೆ ಬಟ್ಟೆ ಮಾತ್ರ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಟಾಯ್ಸ್ಗಳು ಇಡಲಿಕ್ಕೆ ಯೋಚಿಸ್ತಾ ಇದ್ದೇವೆ. ಇದು ಜಾಗೆ ಸಾಕಾದ್ರೆ ನಾವು ಟಾಯ್ಸ್ಗಳನ್ನು ಮತ್ತು ಇದನ್ನೆಲ್ಲ ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.